ಕಾರ್ತಿಕ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಿಶಿತಾ ಕುಮಾರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕುಡುಗೋಲು ಕಣರೋಗ ಅಥವಾ ಕುಡುಗೋಲು ಕಣರಕ್ತಹೀನತೆ ಎನ್ನುವುದು ಒಂದು ಆನುವಂಶಿಕ ರಕ್ತದ ಕಾಯಿಲೆ. ಇದರಲ್ಲಿ ಕೆಂಪು ರಕ್ತ ಕಣಗಳು ಒಂದು ವಿಕೃತ ಬಿಗಿಯಾದ ಕಡುಗೋಲಿನ ಆಕಾರವನ್ನು ಪಡೆದುಕೊಳ್ಳುತ್ತದೆ. ರಕ್ತದ ಕಣಗಳು ಕುಡುಗೋಲಿನ ಆಕಾರವನ್ನು ಪಡೆದುಕೊಳ್ಳುವುದರಿಂದ ಕಣಗಳ ಮೃದುತ್ವವು ಕಡಿಮೆಯಾಗುತ್ತದೆ ಮತ್ತು ಅನೇಕ ರೀತಿಯ ಜಟಿಲ ಸಮಸ್ಯೆಗಳ ಸಾಧ್ಯತೆಗಳಿರುತ್ತದೆ. ಹಿಮೋಗ್ಲೋಬಿನ್ ವಂಶವಾಹಿಯಲ್ಲಿ ಉಂಟಾಗುವ ಮಾರ್ಪಾಡಿನ ಕಾರಣದಿಂದ ರಕ್ತ ಕಣಗಳು ಕೂಡಗಳಿನ ಆಕಾರ ಪಡೆದುಕೊಳ್ಳುತ್ತದೆ. ಇದರಿಂದ ಸರಿಸುಮಾರು ಆಯುಷು ಕಡಿಮೆಯಾಗುತ್ತದೆ. ಅಧ್ಯಯನಗಳ ಪ್ರಕಾರ ಪುರುಷರ ಸರಿಸರ ವಯಸ್ಸು 42 ವರ್ಷಗಳು ಮತ್ತು ಸ್ತ್ರೀಯರ ವಯಸ್ಸು 48 ವರ್ಷಗಳು. ಕುಡುಗೋಲು ಅನಾರೋಗ್ಯವು ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಸಾಧಾರಣವಾಗಿ ಮಲೇರಿಯಾ, ಸಾಮಾನ್ಯವಾಗಿದ್ದ ಅಥವಾ ಸಾಮಾನ್ಯವಾಗಿರುವ ಉಷ್ಣವಲ ಅಥವಾ ಉಪ ಉಷ್ಣವಲ ಪ್ರದೇಶಗಳ ಸಹಕಾರ ಆಫ್ರಿಕಾದ ಮೂಲ ನಿವಾಸಿಗಳಲ್ಲಿ 1/3 ಜನ ಈ ವಂಶವಾಹಿಯನ್ನು ಹೊಂದಿರುತ್ತಾರೆ. ಏಕೆಂದರೆ ಮಲೇರಿಯಾ ಸಾಮಾನ್ಯವಾಗಿರುವ ಪ್ರದೇಶಗಳಲ್ಲಿ ಕೇವಲ ಒಂದು ಕುಡುಗೋಲು ಕಣ ವಂಶವಾಹಿಯನ್ನು ಹೊಂದಿರುವುದಕ್ಕೆ ಅಸ್ತಿತ್ವ ಮೌಲ್ಯವಿದೆ. ಕುಡುಗೋಲು ಕಣರೋಗದ 2 ವಂಶವಾಹಿ ರೂಪಗಳಲ್ಲಿ ಒಂದು ರೂಪವನ್ನು ಮಾತ್ರ ಹೊಂದಿರುವವರು ಮಲೇರಿಯಾ ರೋಗಕ್ಕೆ ಪ್ರತಿರೋಧ ಒಡಬಲ್ಲವರಾಗಿರುತ್ತಾರೆ. ಏಕೆಂದರೆ ಮಲೇರಿಯಾ ಪ್ಲಾಸ್ಮೋಡಿಯಂ ಹರಡಿದ ರೋಗವನ್ನು ಪಡೆದುಕೊಂಡ ರಕ್ತ ಕಣಗಳು ಕುಡುಗೋಲಾಗುವುದರಿಂದ ಮುಂದಕ್ಕೆ ಹರಡದೆ ನಿಂತು ಹೋಗುತ್ತದೆ. ಧನ್ಯವಾದ.